ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಡೇ ಆ್ಯಂಡ್ ಇವತ್ತಿನ ವ್ಲಾಗ್ ಕಂಪ್ಲೀಟಾಗಿ ಶಾಪಿಂಗ್ ವ್ಲಾಗ್ ಅಂತಲೇ ಹೇಳ್ಬೋದು. ಇಲ್ಲಿ ನಮ್ಮ ಮನೆ ಹತ್ರ ಆಪೋಸಿಟ್ಟು ಗಲ್ಲಿ ಕಿಚನ್ ಒಂದು ದೊಡ್ಡ ಗ್ರೌಂಡ್ ಇದೆ. ಆ ಗ್ರೌಂಡಲ್ಲಿ ಯಾವಾಗಲೂ ಏನಾದರೂ ಒಂದು ಈ ಥರ ಸ್ಟಾಲ್ಸ್ಗಳನ್ನ ಹಾಕ್ತಾನೆ ಇರ್ತಾರೆ. ಇದು ಇಲ್ಲ ಅಂತಂದರೆ ರಾಜಸ್ಥಾನಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಸ್ಟಾಲ್ಸ್ ಹಾಕ್ತಾರೆ, ಇಲ್ಲಾಂದರೆ ಈ ಥರ ಫ್ಯಾಕ್ಟ್ರಿ ಔಟ್ಲೆಟ್ ಸ್ಟೋರ್ಗಳನ್ನ ಹಾಕ್ತಾ ಇರ್ತಾರೆ. ಇನ್ನೊಂದು ಏನಪ್ಪ ಅಂತಂದರೆ ಫ್ಯಾಕ್ಟ್ರಿ ಔಟ್ಲೆಟ್ ಸ್ಟಾಲ್ಗಳನ್ನ ಹಾಕಿದಾಗ ಏನು ಅಂದರೆ ಕೆಲವೊಂದು ಬಟ್ಟೆಗಳು ಡಿಫೆಕ್ಟ್ ಇರುತ್ತೆ. ಆ ಬಟ್ಟೆಗಳನ್ನ ತೊಗೊಳೋದಕ್ಕೂ ಮುಂಚೆ ನೋಡಿಕೊಂಡು ನೀವು ತೊಗೊಳ್ಳಿ. ಆ್ಯಂಡ್ ಸೆಕೆಂಡ್ ಥಿಂಗ್ ಏನಪ್ಪ ಅಂತಂದರೆ ಇಲ್ಲಿ ಕಾಟನ್ ಬ್ಯಾಗ್ಸ್ಗಳೆಲ್ಲ ತುಂಬಾ ಚೆನ್ನಾಗಿತ್ತು. ಕಲೆಕ್ಷನ್ಸು ಕಾಟನ್ ಬ್ಯಾಗ್ ಆಗಿರ್ಬೋದು, ಮ್ಯಾಟ್ಸ್ ಆಗಿರ್ಬೋದು, ಆಮೇಲೆ ಇದೆಲ್ಲ ಅಂದರೆ ಕಾಟನ್ ಹತ್ತಿಯಿಂದ ಮಾಡಿರೋವಂಥ ಪಿಲ್ಲೋಗಳು. ಅದು ಬಿಟ್ಟರೆ ನನಗೆ ಇಲ್ಲಿ ಏನೋ ಅಷ್ಟೊಂದು ತೊಗೋಬೇಕು ಅಂತ ನನಗೇನೂ ಅನಿಸಿಲ್ಲ. ಬಟ್ ಕೆಲವೊಂದಷ್ಟು ಕಿಚನ್ ರಿಲೇಟೆಡು, ಆಮೇಲೆ ಕೆಲವೊಂದು ಬ್ಯಾಗ್ ಆಗಿರ್ಬೋದು, ಕಿಚನ್ ಸ್ಟೋರೇಜ್ ಅಂದರೆ ಸ್ಪೂನ್ಸ್ ಆಗಿರ್ಬೋದು, ಆ ಥರದನ್ನೆಲ್ಲ ಸ್ಟೋರ್ ಮಾಡೋದಕ್ಕೆ ಬಟ್ಟೆಯಿಂದ ಮಾಡಿರುವಂತಹ ಒಂದು ಬ್ಯಾಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಬ್ಯಾಗ್ ಎಲ್ಲ ತುಂಬ ಚೆನ್ನಾಗಿದೆ. ಒಂದು ಸತಿ ನೀವು ಯಾರಾದರೂ ಈ ಲೊಕ್ಯಾಲಿಟಿಲಿದ್ದರೆ ಇಲ್ಲಿ ಒಂದು ಸತಿ ಬಂದು ವಿಸಿಟ್ ಮಾಡಿ. ಕೆಲವೊಂದು ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಕೆಲವೊಂದು ಬ್ರ್ಯಾಂಡೆಡ್ ಬಟ್ಟೆಗಳು ಇಲ್ಲಿ ಸಿಗುತ್ತೆ. ಲೈಕ್ ಡಿಫೆಕ್ಟೆಡ್ ಪೀಸ್, ಆಬ್ವಿಯಸ್ಲಿ ಅದು ಲೈಕ್ ರಿಜೆಕ್ಟ್ ಆಗಿರುತ್ತಲ್ವ, ಗಾರ್ಮೆಂಟ್ಸಲ್ಲಿ ರಿಜೆಕ್ಟ್ ಪೀಸ್ಗಳೇ ಇಲ್ಲಿ ತಂದು ಇವ್ರು ಹಾಕ್ಕೊಂಡಿದ್ದಾರೆ. ಸೊ ಚೆನ್ನಾಗಿದೆ. ಬಟ್ ಬ್ಯಾಗ್ಸ್ ಎಲ್ಲ ಅಂತೂ ಪ್ಯೂರ್ ಕಾಟನ್ ಬ್ಯಾಗು, ಬೆಡ್ಶೀಟ್ಸ್ಗಳಿದ್ವು, ಮ್ಯಾಟೆಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಒಂದು ಸತಿ ಇಂಟ್ರೆಸ್ಟ್ ಇದ್ದವರು, ಕಾಟನ್ ಆ ಥರದ್ದೆಲ್ಲ ಇಂಟ್ರೆಸ್ಟ್ ಇದ್ದವರು ಒಂದು ಸತಿ ವಿಸಿಟ್ ಮಾಡ್ಬೋದು. ಪ್ರೈಸು ಕೂಡ 200-300 ಹಂಗಿದೆ. ತುಂಬ ಚೆನ್ನಾಗಿ ಇದೆ ಆ್ಯಂಡ್ ಅಫೋರ್ಡೆಬಲ್ ರೇಂಜಲ್ಲೂ ಇದೆ. ಮ್ಯಾಟ್ಸ್ ಎಲ್ಲನೂ ಅಷ್ಟೇ ತುಂಬಾ ಕಮ್ಮಿಗಿತ್ತು. ಕಾಟನ್ ಬೆಡ್ಶೀಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ನೋಡ್ಕೊಂಡು ಬನ್ನಿ ಏನೇನಿದೆ ಅಂತ. ನಾನು ಮತ್ತೆ ನಿಮಗೆ ಸಿಗ್ತೀನಿ. ಕೆಲವೊಂದು ಕಾಟನ್ ವೇರ್ಗಳು ಚೆನ್ನಾಗೇ ಇತ್ತು. ಏನು ಅಂದರೆ ಶಾರ್ಟ್ಸ್ ಆಗಿರ್ಬೋದು, ಟೀ ಶರ್ಟ್ಸ್ಗಳಾಗಿರ್ಬೋದು, ಈ ಥರದ್ದೆಲ್ಲ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಕೆಲವೊಂದು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಇದು ಜೆನ್ಯೂನ್ ರಿವ್ಯೂ ಅಂತಲೇ ಹೇಳ್ಬೋದು ನನ್ನ ಕಡೆಯಿಂದ. ಬಟ್ ಲೇಡೀಸ್ಗೆ ಅಷ್ಟೊಂದೇನು ಚೆನ್ನಾಗಿರೋದು ಏನೂ ಇರಲಿಲ್ಲ ಅನ್ಕೋತೀನಿ, ನನ್ನ ಒಂದು ಪರ್ಸೆಪ್ಷನ್ ಇದು. ಬಿಕಾಸ್ ಅಷ್ಟೊಂದು ಸೈಜ್ ಆಗಿರ್ಬೋದು ಆ ಥರದ್ದೆಲ್ಲ ತುಂಬಾ ಅಂದರೆ ತುಂಬಾ ಏನಿದು ಡಿಫೆಕ್ಟೆಡ್ ಪೀಸ್ ಅಂತಲೇ ಹೇಳ್ಬೋದು. ಬಟ್ ಮಕ್ಕಳಿಗೆಲ್ಲ ಚೆನ್ನಾಗಿತ್ತು. ಆ್ಯಂಡ್ ಆಲ್ಸೋ ಕೆಲವೊಂದು ಟೀ ಶರ್ಟ್ಸ್ಗಳೆಲ್ಲ ಸೈಜ್ ವೇರಿಯೇಷನ್ನು ಕೂಡ ಇತ್ತು. ಆ್ಯಂಡ್ ಕೆಲವೊಂದು 3/4ಗಳು ಚೆನ್ನಾಗಿತ್ತು, ಕಾಟನ್ 3/4 ಎಲ್ಲ ತೊಗೊಬೋದಾಗಿತ್ತು, ಚೆನ್ನಾಗಿತ್ತು.
ಸೊ ನೋಡ್ತಾ ಇದ್ದೀವಿ ಹಾಗೆ ಆ್ಯಸ್ ಆಫ್ ನಾವು ಏನೂ ಇಷ್ಟ ಆಗಿಲ್ಲ. ಬಿಸಿಲು ಎಷ್ಟು ಇದೆ ಅಂತಂದರೆ ಬ್ಯಾಂಗ್ಳೂರಲ್ಲೇ ನಮ್ಗೆ ಇಷ್ಟೊಂದು ಬಿಸಿಲು ಫೀಲ್ ಆಗ್ತಿದೆ. ಬಟ್ ಈ ಕೋಸ್ಟಲ್ ರೀಜನಲ್ಲಿ ಇರೋರಂತೂ ಹೇಗೆ ಜೀವನ ಮಾಡ್ತಿದ್ದಾರೋ ಅಂತ ಅನಿಸ್ಬಿಡುತ್ತೆ. ನಮಗೆ ಇಲ್ಲಿ ಅಷ್ಟು ಫೀಲ್ ಆಗ್ತಿದೆ ಸೆಕೆ ಎಲ್ಲ. ಬಟ್ ಅವ್ರಿಗಂತೂ ತುಂಬ ಅಂದರೆ ತುಂಬಾ ಸೆಕೆ ಇರುತ್ತೆ ಅವ್ರಿಗೆಲ್ಲನೂ. ಇನ್ನೊಂದೇನು ಅಡ್ವಾಂಟೇಜು ಅಂದರೆ ತುಂಬ ಸೆಕೆ ಆಯಿತು ಅಂದರೆ ಹೋಗಿ ಬೀಚಲ್ಲಿ ಆಟ ಆಡ್ಬಿಡ್ಬೋದು. ಕರೆಂಟ್ಲಿ 30 to 31 ಡಿಗ್ರಿ ಇದೆ ಬ್ಯಾಂಗ್ಳೂರಲ್ಲಿ ಸೆಕೆ. ಸೊ ನಾವು ಆಲ್ಮೋಸ್ಟ್ ನಮ್ಮ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ವಿ ಆರ್ ವೆಯ್ಟಿಂಗ್ ಫಾರ್ ಆಟೋ ಬಿಕಾಸ್ ಮೇಘರಾಜ್ ಅವ್ರಿಗೆ ಮೀಟಿಂಗ್ಸ್ ಎಲ್ಲ ಇತ್ತು. ಸೊ ಹಾಗಾಗಿ ನಾವೇ ಬಂದಿದ್ವಿ. ಆ್ಯಂಡ್ ನಾವೆಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ನನ್ನ ತಂಗಿ ಆಟೋ ಬುಕ್ ಮಾಡ್ತಾಳೆ. ಸೊ ಆಟೋದಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ತುಂಬಾ ಹತ್ತಿರ ಆಗುತ್ತೆ ಮನೆಗೆ, ಒಂದು 30-40 ರುಪೀಸ್ ತೊಗೋತಾರೆ. ಸೊ ಆಟೋದಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಶ್ರೀನಿಕಂಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಆಟೋ ಅಂದರೆ ತುಂಬ ಇಷ್ಟ ಆಗಿಬಿಟ್ಟಿದೆ ಅವಳಿಗೆ. ಬಿಕಾಸ್ ಅವರಪ್ಪ ಆಫೀಸ್ಗೆ ಹೋಗಬೇಕಾದ್ರೆ ಅವಳನ್ನ ಸ್ಕೂಲ್ಗೆ ಡ್ರಾಪ್ ಮಾಡಿ ಆಮೇಲೆ ಅವರು ಮೆಟ್ರೋ ತನಕ ಆಟೋದಲ್ಲಿ ಹೋಗ್ತಾರೆ. ಸೊ ಹಾಗಾಗಿ ಅವಳಿಗೆ ಆಟೋ ತುಂಬ ಇಷ್ಟ ಆಗಿದೆ. ಪ್ಲಸ್ ಅವಳಿಗೊಂದು ಸೀಟ್ ಕೊಡಲೇಬೇಕು ಅಂತ ಅವಳು ಎಕ್ಸ್ಪೆಕ್ಟ್ ಮಾಡ್ತಾಳೆ. ಅದಕ್ಕೆ ನನ್ನ ತಂಗಿ ಮೇಲೆ ಕೂತ್ಕೊಂಡಿದ್ದೆ. ಇತ್ತೀಚೆಗೆ ಶ್ರೀನಿಕಾ ಸ್ವಲ್ಪ ಕಿರಿಕ್ ರಾಣಿ ಆಗಿದ್ದಾಳೆ, ತುಂಬ ಕಿರಿಕ್ ಮಾಡ್ತಿದ್ದಾಳೆ. ಮೋಸ್ಟ್ಲಿ ಅವಳ ಏಜ್ ಆ್ಯಂಡ್ ಅವಳ ಒಂದು ಅಬ್ಸರ್ವೇಷನ್ ಲೆವೆಲ್ ಆಗಿರ್ಬೋದು, ಅಥವಾ ಎಲ್ಲನೂ ನಾನು ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಒಂದು ಎಕ್ಸೈಟ್ಮೆಂಟ್ ಇರ್ಬೋದೇನೋ. ಸೊ ಸ್ವಲ್ಪ ಹಠ ಜಾಸ್ತಿ ಮಾಡ್ತಾಳೆ, ಅವಳಿಗೆ ಪ್ರಯಾರಿಟಿ ಕೊಡಲೇಬೇಕು ಅಂತ. ಆ್ಯಂಡ್ ಮನೆಗೆ ಬಂದು ನಮ್ಮ ಅತ್ತೆ ಮತ್ತು ತಂಗಿ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನಮ್ಮ ಅತ್ತೆ ಏನೋ ಒಂದು ಸ್ಪೆಷಲ್ ರೆಸಿಪಿ ಮಾಡ್ತೀನಿ ಅಂತಂದರು. ಹೆಂಗಾಗೋಯ್ತು ಅಂದರೆ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅನ್ನೋ ಅಷ್ಟೊತ್ತಿಗೆ ಏನಾದರೂ ಒಂದು ಗುಡಿಯ ಇರ್ತಾಳೆ ಅಥವಾ ಇನ್ನೊಂದೇನೋ ಕೆಲಸ ನೆನಪಾಗಿರುತ್ತೆ. ರೆಸಿಪಿ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ. ಅಲ್ಲೊಂದು ಇಲ್ಲೊಂದು ಚೂರು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ದಿಸ್ ಟೈಮ್ ಆಲ್ಸೋ ಐ ಆಮ್ ಫೇಲ್ಡ್. ಬಟ್ ತುಂಬಾ ಅಪ್ರಿಷಿಯೇಟ್ ಮಾಡಬೇಕು. ಕೆಲವೊಬ್ಬರು ಕುಕಿಂಗ್ ವ್ಲಾಗ್ಸ್ ಎಲ್ಲ ಮಾಡ್ತಾರೆ, ರೆಸಿಪಿನೆಲ್ಲ ಶೇರ್ ಮಾಡ್ತಾರಲ್ಲ, ರಿಯಲಿ ಹ್ಯಾಟ್ಸ್ ಆಫ್. ಯಾವುದು ಈಸಿ ಅಲ್ಲ, ಇಟ್ಸ್ ವೆರಿ ಡಿಫಿಕಲ್ಟ್ ಟು ರೆಸಿಪಿ ಶೂಟ್ ಮಾಡೋದು ಅಂತಂದ್ರೆ ತುಂಬಾ ಕಷ್ಟ. ಆಮೇಲೆ ಅದನ್ನು ಎಡಿಟ್ ಮಾಡೋದು ಇನ್ನೂ ಕಷ್ಟನೇ. ಯಾರೆಲ್ಲ ಮಾಡ್ತಾ ಇದ್ದೀರೋ ರೆಸಿಪಿ ಶೂಟು ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಬಟ್ ಅದೇ ಏನಂತಾರೆ ಅಂದರೆ ಕಲಿಯುವಾಗ ಮಾತ್ರ ಬ್ರಹ್ಮವಿದ್ರೆ ಕಲ್ತಾದ್ಮೇಲೆ ಏನೂ ಇಲ್ಲ ಅಂತ ಹೇಳ್ತಾರಲ್ವ, ಹಾಗೆ. ಸೊ ಅದೊಂದು ರ್ಯಾಪೋ ಒಂದು ಬಿಲ್ಡ್ ಆಗೋ ತನಕ ಅಷ್ಟೇ. ಅದಾದಮೇಲೆ ಎಲ್ಲನೂ ಈಸಿನೇ. ನಮ್ಮ ಅತ್ತೆ ಏನೋ ನಾನ್ ವೆಜ್ಜಲ್ಲಿ ಒಂದು ಡಿಫ್ರೆಂಟಾಗಿ ಟೇಸ್ಟ್ ಬರೋ ಅಂಥದ್ದು ಟ್ರೈ ಮಾಡ್ತೀನಿ ನಾನು ಆಲ್ರೆಡಿ ಮಾಡಿದ್ದೀನಿ, ನಿಮ್ಗೆ ಅದನ್ನು ಟೇಸ್ಟ್ ಮಾಡಿಸ್ತೀನಿ ನೋಡು ಅಂತ ಹೇಳ್ಬಿಟ್ಟು ಮಾಡ್ತಿದ್ದಾರೆ. ನಾನು ಮತ್ತು ನನ್ನ ತಂಗಿ ಇಬ್ಬರು ಎಕ್ಸೈಟೆಡ್ ಆಗಿದ್ದೀವಿ. ಬಿಕಾಸ್ ನಮ್ಮ ಅತ್ತೆ ಒಂಥರ ಗ್ರೇಟ್ ಶೆಫ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಪ್ರತಿಯೊಂದು ವೆಜ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ಪ್ರತಿಯೊಂದೂ ತುಂಬಾ ಟೇಸ್ಟಿಯಾಗಿ ಮಾಡ್ತಾರೆ. ಇದು ಒಂದು ಅವರೇ ಕಂಡಿಡ್ಕೊಂಡಿರುವಂಥ ರೆಸಿಪಿ ಅಂತೆ. ಇವಾಗ ಇದನ್ನು ಮಾಡಿ ಟೇಸ್ಟ್ ಮಾಡಾದಮೇಲೆ ನನಗಿಷ್ಟ ಆದಮೇಲೆ ನಮ್ಮ ಅತ್ತೆ ನಂಗೆ ಹೇಳ್ಕೊಟ್ಟಿದ್ದಾರೆ ಹೆಂಗೆ ಏನು ಅಂತ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಇದನ್ನು ಮಾಡ್ತೀನಿ. ಯೂಶ್ವಲಿ ನಮ್ಮ ಮನೆಗೆ ನಾನ್ ವೆಜ್ ತಂದು ನಾವು ಕುಕ್ ಮಾಡೋದು ವೆರಿ ರೇರ್. ಸೊ ಯಾರಾದರೂ ಗೆಸ್ಟ್ ಇದ್ದರೆ ಮಾತ್ರ ವಿ ಯೂಸ್ ಟು ಬೈ. ನಾನು ಬಿರಿಯಾನಿ ಮಾಡ್ತಿದ್ದೆ ಒಂದು ಸೈಡಲ್ಲಿ, ಇನ್ನೊಂದು ಕಡೆ ನಮ್ಮ ಅತ್ತೆ ಇದೊಂದು ಗ್ರೇವಿ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ನಾವು ಮನೆಗೆ ಬಂದಾಗ 1:30 ಆಗಿತ್ತು. ಸೊ ನಾವು ಆವಾಗ ಕುಕ್ ಮಾಡಿಕೊಂಡು ಊಟ ಮಾಡೋದಕ್ಕೆ ಆಲ್ಮೋಸ್ಟ್ 1 to 2:30 ಆಗಿತ್ತು. ಶ್ರೀನಿಕಾಗೆ ನಾನು ಎನ್ಕರೇಜ್ ಮಾಡೋದಿಲ್ಲ, ನಾನ್ ವೆಜ್ ಕೊಡೋದಿಲ್ಲ, ಚಿಕನ್ ಆ ಥರದ್ದೆಲ್ಲ, ಬಿಕಾಸ್ ವಿಚ್ ಇಸ್ ನಾಟ್ ಹೆಲ್ದಿ ಅನ್ನೋ ಒಂದು ಕಾರಣಕ್ಕೆ ನಾನು ಕೊಡ್ತಿಲ್ಲ ಅವಳಿಗೆ. ಇನ್ನೊಂದೇನಪ್ಪ ಅಂದರೆ ಇಂಜೆಕ್ಟ್ ಮಾಡಿರ್ತಾರೆ ಚಿಕನ್ಸ್ಗೆಲ್ಲನೂ. ಇಂಜೆಕ್ಟ್ ಮಾಡಿ ಅದನ್ನು ನಾವು ತಿನ್ನೋದಾಗಿರೋದ್ರಿಂದ ತುಂಬ ಪ್ರಾಬ್ಲಮ್ಸ್ಗಳು ಏಜ್ ಗೋಸ್ ಆನ್ ತುಂಬ ಪ್ರಾಬ್ಲಮ್ಸ್ಗಳು ಬರುತ್ತೆ, ಮಕ್ಳಿಗಾಗಿರ್ಬೋದು ನಮಗಾಗಿರ್ಬೋದು. ನಮಗೇನಪ್ಪ ಅಂದರೆ ವಿ ಆಲ್ರೆಡಿ ಗ್ರೋನ್ ಅಪ್ ಆ್ಯಂಡ್ ನಮ್ಗೆ ಆಲ್ರೆಡಿ ಒಂದು ಏಜ್ ರೀಚ್ ಆಗಿಬಿಟ್ಟಿದ್ದೀವಿ. ಸೊ ಹಾಗಾಗಿ ನಾನು ಅಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಶ್ರೀನಿಕಾಗೆ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಆ್ಯಂಡ್ ಬೆಳಿಗ್ಗೆ ಇಡ್ಲಿ ಮಾಡಿದ್ದೆ, ನನ್ನ ತಂಗಿ ಇಡ್ಲಿ ಮಾಡು ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಇಡ್ಲಿ ಮಾಡಿದ್ದೆ. ಇಡ್ಲಿ ಮತ್ತು ಚಟ್ನಿ ಇತ್ತು. ನಾನು ಶ್ರೀನಿಕಾಗೆ ಇಡ್ಲಿ ಮತ್ತು ಚಟ್ನಿ ತಿನ್ನಿಸಿ ನಾನು ಮಲಗಿಸ್ದೆ. ಆಲ್ಮೋಸ್ಟ್ ಅವಳು 2 o'clock ಅಷ್ಟೊತ್ತಿಗೆ ಮಲ್ಕೊತಾಳೆ. ಅಷ್ಟೊತ್ತಿಗೆ ನಮ್ದು ಇನ್ನೂ ಅಡುಗೆನೂ ಪ್ರಿಪೇರ್ ಆಗಿರಲಿಲ್ಲ. ಸೊ ಹಾಗಾಗಿ ಅವಳನ್ನು ನಾನು ಮಲಗಿಸ್ಬಿಟ್ಟು ಫೈನಲಾಗಿ ರೆಡಿ ಆಗಿದೆ ಎಲ್ಲನೂ. ಅಡುಗೆ ಗ್ರೇವಿ ಆಗಿರ್ಬೋದು, ಬಿರಿಯಾನಿ ಆಗಿರ್ಬೋದು, ನಾವು ತಿನ್ನೋದು ಒಂದೇ ಬಾಕಿ ಇವಾಗ. ಮೇಘರಾಜ್ ಅವ್ರಿಗೂ ಮೀಟಿಂಗ್ ಇತ್ತು, ಅವ್ರು ಮೀಟಿಂಗ್ ಮುಗಿಸ್ಕೊಂಡು ಜಾಯ್ನ್ ಆಗ್ತೀನಿ ಅಂತ ಹೇಳ್ತಿದ್ರು. ಸೊ ಏನಪ್ಪ ಅಂದರೆ ನಮ್ಮ ಮನೇಲಿ ಎಲ್ರಿಗೂ ಈ ಥರ ರೈಸ್ ಐಟಮ್ಸ್ ಅಂದರೆ ತುಂಬ ಇಷ್ಟ. ಲೈಕ್ ಪಲಾವ್ ಆಗಿರ್ಬೋದು, ಬಿಸಿಬೇಳೆ ಬಾತ್ ಆಗಿರ್ಬೋದು, ವಾಂಗಿಬಾತು, ಬಿರಿಯಾನಿ,
ಈ ಥರದ್ದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಈ ಥರ ಎಲ್ಲ ಮಾಡೋದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಮಾಡೋದು, ಬಿಕಾಸ್ ಎಲ್ರಿಗೂ ರೈಸ್ ಐಟಮ್ ಇಷ್ಟ ಅಲ್ವಾ ಅಂತ ಅಂದ್ಬಿಟ್ಟು. ನನ್ನ ತಮ್ಮ ಬಂದಾಗ್ಲೂ ನಮ್ಮ ಭಾವ ಎಲ್ಲ ಬಂದಿದ್ದರು, ಆವಾಗಲೂ ಒಂಥರ ಇದೇ ಥರ ಇತ್ತು. ಇವಾಗ್ಲೂ ಅಷ್ಟೇ ನಮ್ಮ ಅತ್ತೆ ನನ್ನ ತಂಗಿ ಎಲ್ಲ ಬಂದಿದ್ದಾರೆ. ನನ್ನ ತಂಗಿ ಅವಳು ಬರೋದೇ ಅಪರೂಪ, ಅವಳಿಗೋಸ್ಕರ ಏನಾದರೂ ಸ್ಪೆಷಲ್ ಮಾಡಲೇಬೇಕು. ಇನ್ಫ್ಯಾಕ್ಟ್ ನಮ್ಮ ಅತ್ತೆನೂ ಕೂಡ ಅಪರೂಪಕ್ಕೆ ಬರೋದು. ಅದಾದಮೇಲೆ ನಾವು ನಮ್ಮ ಅತ್ತೆ ಒಂದಷ್ಟು ಟಾಪ್ಸ್ಗಳು ತೊಗೋಬೇಕು ಅಂತ ಅಂತಿದ್ರು. ಮೋಸ್ಟ್ಲಿ ಇವತ್ತು ಕಂಪ್ಲೀಟ್ ಶಾಪಿಂಗ್ ಡೇ ಅಂತಲೇ ಅಂತ ಹೇಳ್ಬೋದು. ಅದಾದಮೇಲೆ ನಾನು ನಮ್ಮ ಅತ್ತೆ ಮತ್ತು ನನ್ನ ತಂಗಿ 3 ಜನನೂ ನಾವು ಆರ್ಕಿಡ್ಗೆ ಬಂದ್ವಿ. ಆಗೇನು ಮೇಘರಾಜ್ ಅವರು ಸ್ವಲ್ಪ ಬ್ಯುಸಿ ಇದ್ದರು, ಮೀಟಿಂಗಲ್ಲಿದ್ದರು. ನಾವು ಅಲ್ಲಿಂದ ಆಟೋದಲ್ಲಿ ಬಂದ್ವಿ. ನಿಮ್ಮ ಮೀಟಿಂಗ್ ಮುಗಿದ್ಮೇಲೆ ಫೋನ್ ಮಾಡಿ ಬಂದು ಪಿಕ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಇವಾಗ ನಾವು ಆರ್ಕಿಡ್ಗೆ ಬಂದ್ವಿ. ಶ್ರೀನಿಕನ ಕರ್ಕೊಂಬಂದಿಲ್ಲ, ಶ್ರೀನಿಕನ ನಮ್ಮ ಪಕ್ಕದ ಮನೇಲೆ ಬಿಟ್ಬಿಟ್ಟು ಹೋಗಿದ್ದೆ ನಾನು. ಇಲ್ಲಿ ಬಂದೆ ಏನಂದರೆ ಕಾಮಾಗಿ ಏನೂ ನೋಡೋಕ್ಕೆ ಬಿಡೋದಿಲ್ಲ ಅವಳು ಓಡ್ತಾ ಇರ್ತಾಳೆ, ಅವಳಿಂದ ನಾವು ಓಡ್ತಾ ಇರಬೇಕು. ನನಗೆ ಸ್ವಲ್ಪ ಏನೇನಿದೆ ಏನೇನಿಲ್ಲ ಅಂತ ನೋಡ್ತೀನಿ ನಾನು, ಅದಕ್ಕೋಸ್ಕರ ನಾನು ಅವಳನ್ನ ಕರ್ಕೊಂಬಂದಿಲ್ಲ. ಆಮೇಲೆ ಸ್ವಲ್ಪ ರಿಲ್ಯಾಕ್ಸ್ಡಾಗಾದರೂ ಶಾಪಿಂಗ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಬಂದೆ. ಫಸ್ಟು ನಾವು ಝೂಡಿಯೋಗೆ ಹೋಗಿದ್ವಿ. ಝೂಡಿಯೋದಲ್ಲಿ ಫಸ್ಟೆಲ್ಲ ಕಲೆಕ್ಷನ್ಸ್ ತುಂಬ ಚೆನ್ನಾಗಿರ್ತಿತ್ತು, ಚೆನ್ನಾಗಿಲ್ಲ ಅಂತಂದಿದ್ರು ಸ್ವಲ್ಪ ಅಫೋರ್ಡೆಬಲ್ ಪ್ರೈಸ್ ಇರ್ತಿತ್ತು. ಆಮೇಲೆ ಏನಪ್ಪ ಅಂತಂದರೆ ಕ್ವಾಲಿಟಿ ಮತ್ತು ಪ್ರೈಸ್ ಎಲ್ಲ ಓಕೆ ಥರ ಇತ್ತು. ಬಟ್ ಇವಾಗ ಕ್ವಾಲಿಟಿನೂ ಅಷ್ಟೊಂದು ಚೆನ್ನಾಗಿಲ್ಲ, ಆ್ಯಂಡ್ ಆಲ್ಸೋ ಪ್ರೈಸು ಕೂಡ ತುಂಬ ಜಾಸ್ತಿ ಆಗಿದೆ. ಅದಾದ್ಮೇಲೆ ಮ್ಯಾಕ್ಸಿಗೆ ಬಂದ್ವಿ. ಎಲ್ಲೂ ಏನೂ ಆಫರ್ಸ್ ಇರಲಿಲ್ಲ, ಸುಮ್ಮನೆ ಬಂದ್ವಿ, ನೋಡ್ತಾ ಇದ್ವಿ. ನಮ್ಮ ಅತ್ತೆ ಬರ್ಡೇಗೆ ಡ್ರೆಸ್ ತೊಗೋಬೇಕು ಅಂತ ಅಂದ್ಬಿಟ್ಟು ಅವ್ರು ನೋಡ್ತಾಯಿದ್ರು. ನಾನು ಯೂಶ್ವಲಿ ಏನೂ ತೊಗೋಬಾರ್ದು ಅನ್ನೋ ಮೈಂಡ್ ಸೆಟ್ಟಲ್ಲೇ ಹೋಗಿರ್ತೀನಿ ಎಲ್ಲೇ ಹೋದ್ರೂ. ಬಟ್ ಅದಾದಮೇಲೆ ಏನಪ್ಪ ಅಂದರೆ ಮೈಂಡ್ ಚೇಂಜ್ ಆಗಿಬಿಡುತ್ತೆ, ಏನಾದರೂ ಒಂದು ತೊಗೊಂಬಿಡೋದು, ಅದಾದಮೇಲೆ ಬೈಸ್ಕೊಂಬಿಡೋದು, ಈ ಥರನೇ ಕೆಲಸ ಆಗುತ್ತೆ. ನಾನೊಬ್ಬಳೇ ಅಂತ ಅಲ್ಲ, ಮೋಸ್ಟ್ಲಿ ಎಲ್ಲ ಹೆಣ್ಮಕ್ಳು ಹಂಗೆ ಅನಿಸುತ್ತೆ. ಅಂದರೆ ಶಾಪಿಂಗ್ ಮಾಡೋದ್ರಲ್ಲಿ ಮುಂದೆ ಇರ್ತಾರೆ. ಬಟ್ ನಾನು ಬಟ್ಟೆ ಆಗಿರ್ಬೋದು, ಗ್ರಾಸರಿ ಆಗಿರ್ಬೋದು, ಫಸ್ಟ್ ವಿಂಡೋ ಶಾಪಿಂಗ್ ಮಾಡ್ತೀನಿ. ಆಮೇಲೆ ನನಗೆ ಇಷ್ಟ ಆಗಿರೋದನ್ನು ನಾನು ತೊಗೋತೀನಿ. ಬಿಕಾಸ್ 2 ಸತಿ ನನಗೊಂದು ಸ್ವಲ್ಪ ಇದು ತೊಗೋಬೇಕೋ ಬೇಡವೋ ಅನ್ನೋ ಒಂದು ಮನಸ್ಥಿತಿ ಜಾಸ್ತಿ ಇರುತ್ತೆ. ನಿಮಗೂ ಹಾಗೆ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಮೇಲೆ ಒಂದು ಸತಿ ತೊಗೊಂಬಿಡೋದು, ಅದಾದಮೇಲೆ ಅದು ಬೇಡ ಅಂತ ಅನಿಸ್ಬಿಡುತ್ತೆ, ಮತ್ತೆ ಹೋಗಿ ಎಕ್ಸ್ಚೇಂಜ್ ಮಾಡೋದು, ಅಥವಾ ಬೇರೆ ಇನ್ಯಾವುದೋ ಇಷ್ಟ ಇಲ್ಲದೆ ಇರೋದನ್ನ ಇಷ್ಟಪಟ್ಟು ತೊಗೊಳ್ಳೋದು, ಆಮೇಲೆ ಅದನ್ನು ಯೂಸ್ ಮಾಡದೆ ಹಂಗೆ ಇಟ್ಬಿಡೋದು. ಈ ಥರ ಕೆಲಸಗಳನ್ನ ನಾನು ತುಂಬ ಮಾಡ್ತೀನಿ, ತುಂಬ ಮಾಡಿದ್ದೀನಿ ಕೂಡ. ಸೊ ಇವಾಗ ಶಾಪಿಂಗ್ ಎಲ್ಲ ನಾವು ಆಲ್ಮೋಸ್ಟ್ ಮುಗಿಸ್ಕೊಂಡು ಮನೆಗೆ ಹೊರಡೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀವಿ. ಇದು ಆರ್ಕಿಡಲ್ಲಿ ವೀಕ್ ಡೇಸ್ ಅಲ್ವಾ, ಜಾಸ್ತಿ ಜನ ಇರಲಿಲ್ಲ. ಸೊ ರಿಲ್ಯಾಕ್ಸ್ಡ್ ಆ್ಯಂಡ್ ಕಾಮಾಗಿ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ದಟ್ಸ್ ಇಟ್ ಫಾರ್ ಡೇ ಫ್ರೆಂಡ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಲಾಗ್ಸ್ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಫ್ಯಾಕ್ಟ್ರಿ ಔಟ್ಲೆಟ್ಗೆ ಒಂದು ಸತಿ ವಿಸಿಟ್ ಮಾಡೋದನ್ನು ಮರಿಬೇಡಿ, ಬಿಕಾಸ್ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.